ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ ತಿಂಗಳ ಮೇಷರಾಶಿ ಸಂಜಾತರ ಗ್ರಹಚಾರ ಫಲವನ್ನು ಗಮನಿಸುವುದಾದರೆ, ಡಿಸೆಂಬರ್ 16ನೇ ತಾರೀಕಿನಿಂದ ರವಿಯ ಅಷ್ಟಮ ರಾಶಿ ಸಂಚಾರ ಮುಗಿದು 9ನೇ ಮನೆಯ ಧನುರಾಶಿ ಸಂಚಾರ ಆರಂಭವಾಗುತ್ತದೆ. ಹಾಗೆಯೇ ಡಿಸೆಂಬರ್ 5ನೇ ತಾರೀಕಿನವರೆಗೂ ಕರ್ಕಾಟಕದಲ್ಲಿರುವಂತಹ ದೇವಗುರು ಬೃಹಸ್ಪತಿಯು ನಿಮ್ಮ 3ನೇ ಮನೆಯಾದಂತಹ ಮಿಥುನ ರಾಶಿಗೆ ವಕ್ರಿ ಸಂಚಾರದಲ್ಲಿ ಬಂದಿರುತ್ತಾನೆ. ಈ ಒಂದು 3ನೇ ಮನೆಯ ಗುರು ಸಂಚಾರವೇನಿದೆ, ಇದು ಬಹಳಷ್ಟು ವಿಚಾರಗಳಲ್ಲಿ ಒಳ್ಳೆಯದು. ಆದರೂ ಸಹಿತ ಮುಖ್ಯವಾಗಿ ಕೆಲವು ವಿಚಾರಗಳಲ್ಲಿ, ಅದರಲ್ಲೂ ಪ್ರಧಾನವಾಗಿ ವೈಯಕ್ತಿಕ ಹಾಗೂ ಕೌಟುಂಬಿಕ ವಿಚಾರಗಳಿಗೆ ಬರುವುದಾದಲ್ಲಿ ನೀವು ಅಪಾತ್ರದಾನ ಮಾಡುವ ಸಾಧ್ಯತೆ ಹೆಚ್ಚಿದೆ. ಯಾವುದೇ ರೀತಿಯಾದಂತಹ ಒಂದು ಬಂಧಕ್ಕೆ ಅಥವಾ ಪಾಶಕ್ಕೆ ಒಳಗಾಗಿ ಅಪಾತ್ರದಾನ ಮಾಡದಿರುವಂತೆ ನಿಮ್ಮನ್ನು ನೀವು ಸರಿಯಾಗಿ ನಡೆಸಿಕೊಳ್ಳಬೇಕಿದೆ. ಅಪಾತ್ರದಾನ ಕೆಲವೊಮ್ಮೆ ದೀರ್ಘಕಾಲೀನವಾಗಿ ನಿಮಗೆ ಋಣಾತ್ಮಕ ಪರಿಣಾಮವನ್ನು ಬೀರಬಹುದು. ಒಂದು ಸಣ್ಣ ಉದಾಹರಣೆ ಹೇಳುವುದಾದರೆ, ನೀವು ನಿಮ್ಮ ವಾಹನದಲ್ಲಿ ಎಲ್ಲಿಗೋ ಪ್ರಯಾಣ ಹೊರಟಿರುತ್ತೀರಿ. ನೀವು ವಾಹನ ಚಾಲನೆ ಮಾಡುವಾಗ ಒಂದು ಸಿಗ್ನಲ್ ಬಳಿ ನಿಮ್ಮ ಒಂದು ವಾಹನ ನಿಂತಿರುವಂತಹ ಸಮಯದಲ್ಲಿ ಓರ್ವ ಭಿಕ್ಷುಕಿ ಒಂದು ಎಳೆ ಮಗುವನ್ನು ಕಂಕುಳಲ್ಲಿಟ್ಟುಕೊಂಡು ಬಂದು ನಿಮ್ಮನ್ನು ಭಿಕ್ಷೆಗಾಗಿ ಬೇಡುತ್ತಾಳೆ. ನೀವು ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಹೃದಯದಿಂದ ಆ ಭಿಕ್ಷುಕೆಯ ಮೇಲೆ ಕರುಣೆ ತೋರಿ ಆಕೆಗೆ ನಿಮ್ಮ ಕೈಲಾದ ಒಂದು ಹಣವನ್ನು ಕೊಡುತ್ತೀರಿ. ನಿಮ್ಮ ದೃಷ್ಟಿಯಲ್ಲಿ, ನಿಮ್ಮ ಮನಸ್ಸಿನ ಆಲೋಚನೆಯಲ್ಲಿ ಇದೊಂದು ಧರ್ಮ ಅಥವಾ ಪುಣ್ಯದ ಕಾರ್ಯ. ಆದರೆ ಕೆಲವೊಮ್ಮೆ ನಾವು ಗೊತ್ತಿದ್ದೂ ಗೊತ್ತಿಲ್ಲದೆಯೋ ಒಂದು ಅಪಾತ್ರದಾನ ಮಾಡಿರುತ್ತೀವಿ. ನಿಮ್ಮ ಬಳಿ ಭಿಕ್ಷೆ ಪಡೆದ ಆ ಒಂದು ಹೆಣ್ಣು ತನ್ನ ಮಗುವಿನ ಜೀವನಕ್ಕೆ ಅಥವಾ ತನ್ನ ಧರ್ಮದ ಕೆಲಸಕ್ಕಾಗಿ ಅದನ್ನು ಉಪಯೋಗಿಸಿದರೆ ಆ ಒಂದು ಧರ್ಮದಿಂದ ನಿಮಗೆ ಪುಣ್ಯ ಬರುತ್ತದೆ. ಆದರೆ ಅದೇ ಭಿಕ್ಷುಕಿ ಆ ಹಣವನ್ನು ಇಟ್ಟುಕೊಂಡು ಕೆಲವು ದುಶ್ಚಟಗಳನ್ನು ಅಭ್ಯಾಸ ಮಾಡಿಕೊಂಡು ನಿಮ್ಮ ಹಣದಿಂದ ಆಕೆಯ ಒಂದು ದುಶ್ಚಟ ಅಥವಾ ವ್ಯಸನಕ್ಕೆ ಬಳಕೆಯಾಗುವುದಾದರೆ ನೀವು ಮಾಡಿದಂತಹ ದಾನಕ್ಕೆ ಪುಣ್ಯಫಲ ಇರೋದಿಲ್ಲ. ಅದೇ ರೀತಿಯಾಗಿ ಜೀವನದಲ್ಲೂ ಅಷ್ಟೇ, ಎಷ್ಟೋ ಬಾರಿ ನಮಗೆ ಬಹಳ ಆಪ್ತರೋ, ರಕ್ತ ಸಂಬಂಧಿಕರೋ, ಒಡ ಹುಟ್ಟಿದವರೋ ಅಥವಾ ತುಂಬ ವಿಶ್ವಾಸದಲ್ಲಿರುವಂತಹ ಗೆಳೆಯರೋ, ನೆರೆಹೊರೆಯವರೋ, ಸಹೋದ್ಯೋಗಿಗಳು, ಹೀಗೆ ನಮ್ಮ ಮನಸ್ಸಿಗೆ ಗೊತ್ತಿದ್ದರೂ ಸಹಿತ ಅವರ ಮೇಲೆ ನಮಗೆ ನಂಬಿಕೆ ಇಲ್ಲದಾಗ್ಯೂ ಸಹಿತ ನಾವು ಇವನು ಈ ರೀತಿ ಮಾಡಲಾರ ಅಥವಾ ಈಕೆ ಈ ರೀತಿ ಮಾಡಲಾರಳು ಎಂದೆಣಿಸಿ ಒಂದು ಉಪಕಾರವನ್ನು ಮಾಡಿಬಿಡುತ್ತೇವೆ. ನಮಗೆ ಆ ಒಂದು ಮಾಡಿದಂಥ ಉಪಕಾರದ ಪ್ರತಿಫಲವಾಗಿ ಎಲ್ಲ ರೀತಿಯ ಒಂದು ಋಣಾತ್ಮಕ ಘಟನೆ, ಸನ್ನಿವೇಶಗಳು ಜೀವನದಲ್ಲಿ ನಡೆಯುತ್ತಿದೆ. ಹೀಗಾಗಿ ಅಪಾತ್ರದಾನ ಮಾಡುವುದರಿಂದ ಕೇವಲ ನಿಮ್ಮ ಹಣವಷ್ಟೇ ನಷ್ಟವಾಗುವುದಿಲ್ಲ, ಜೊತೆಗೆ ನಿಮ್ಮ ಮನಃಶಾಂತಿಯೂ ಭಗ್ನವಾಗುತ್ತದೆ, ಶಾಂತಿ ಭಂಗವಾಗುತ್ತದೆ. ಹಾಗೆಯೇ ನೀವು ಹಣ ಕಳೆದುಕೊಂಡಂತಹ ಬೇಸರ ಬಹಳ ಕಾಲವಾದರೂ ನಿಮ್ಮಲ್ಲಿಯೇ ಉಳಿದಿರುತ್ತದೆ ಮತ್ತು ನಿಮ್ಮನ್ನು ಅದು ಮಾನಸಿಕವಾಗಿ ಕುಗ್ಗಿಸುತ್ತದೆ. ಈ ತಿಂಗಳು ನೀವು ಅಪಾತ್ರದಾನ ಮಾಡುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ನೀವು ಒಳ್ಳೆಯ ಉದ್ದೇಶದಿಂದ ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡಬೇಕೆಂದಿದ್ದರೆ ತುಂಬ ಯೋಚಿಸಿ, ಪರಾಮರ್ಶಿಸಿ ನಂತರ ನಿರ್ಧಾರ ಕೈಗೊಳ್ಳಿ. ಕೆಲವೊಂದು ತುರ್ತು ಪರಿಸ್ಥಿತಿಗಳಲ್ಲಿ ನಾವು ಸಹಾಯ ಮಾಡಲೇಬೇಕಾಗುತ್ತದೆ. ಅಂತಹ ಪರಿಸ್ಥಿತಿಗಳನ್ನು ಹೊರತುಪಡಿಸಿ ಮಿಕ್ಕ ದಿನನಿತ್ಯದ ವ್ಯವಹಾರಗಳಲ್ಲಿ
ನೀವು ಅಪಾತ್ರದಾನ ಮಾಡದಂತೆ ಎಚ್ಚರ ವಹಿಸಿ. ಮಕ್ಕಳ ವಿಚಾರವಾಗಿ ನಿಮ್ಮ ಒಂದು ಚಿಂತೆ, ಯೋಚನೆ, ದುಗುಡ ಈ ತಿಂಗಳು ಸಹಿತ ಮುಂದುವರಿಯಲಿದೆ. ನಿಮಗೂ ಹಾಗೂ ಮಕ್ಕಳಿಗೂ ಆಗಾಗ್ಗೆ ಘರ್ಷಣೆಗಳು, ಭಿನ್ನಮತಗಳು ಒಂದಲ್ಲ ಒಂದು ರೀತಿ ನಿಮಗೆ ಮಾನಸಿಕ ಅಶಾಂತಿ ಹಾಗೂ ಹಿನ್ನಡೆಯನ್ನು ಉಂಟು ಮಾಡಲಿದೆ. ಸ್ವಾಸ್ಥ್ಯ ಸಂರಕ್ಷಣೆಗೆ ಪ್ರಥಮ ಆದ್ಯತೆ ಇರಲಿ. ವೈಯಕ್ತಿಕ ಜೀವನದಲ್ಲಿಯೂ ಅಷ್ಟೇ ಆತುರ ಆವೇಶದಿಂದ ಯಾವುದೇ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳದಿರಿ. ಉದ್ಯೋಗಿಗಳಿಗೆ ಅಧಿಕ ಕೆಲಸದ ಒತ್ತಡವಿರುತ್ತದೆ. ಸಹೋದ್ಯೋಗಿ ಹಾಗೂ ಮೇಲಧಿಕಾರಿಗಳಿಂದ ನಿರೀಕ್ಷಿತ ಸಹಕಾರ, ಬೆಂಬಲ ದೊರೆಯಲಾರದು. ಮೇಷರಾಶಿ ಸಂಜಾತರು ನಿಮ್ಮ ಯಾವುದೇ ತೀವ್ರ ಸಮಸ್ಯೆ ಅಥವಾ ಪೀಡೆಗಳು ಬಾಧಿಸುತ್ತಿದ್ದಲ್ಲಿ ಪ್ರತಿನಿತ್ಯ ತಪ್ಪದೆ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರ ಹಾಗೂ ಶಿವಪಂಚಾಕ್ಷರ ರತ್ನಮಾಲಾ ಸ್ತೋತ್ರ ಪಠಿಸುವುದರಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿದೆ. ಈ ತಿಂಗಳು ನಿಮಗೆ ಗ್ರಹಗಳ ಕೃಪೆ ಇರಲಿ, ಭಗವಂತನ ಅನುಗ್ರಹವು ಲಭ್ಯವಾಗಲಿ, ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ಈ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಅಂದಹಾಗೆ ಸಂಯುಕ್ತ ಕರ್ನಾಟಕ ನಮ್ಮ ಕನ್ನಡಿಗರ ಸಾಕ್ಷಿ ಪ್ರಜ್ಞೆ ಎಂಬುದನ್ನು ಮರೆಯಬೇಡಿ. ನೀವು ಹಾಗೂ ನಿಮ್ಮ ಪರಿಚಯಸ್ಥರ ಒಂದು ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕಾಮೆಂಟ್ ಮಾಡಿ, ಲೈಕ್ಸ್ ಹಾಗೂ ಅಭಿಪ್ರಾಯಗಳ ತಿಳಿಸಿ. ನಮಸ್ತೆ.